ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರುವಂತ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆನೆ ತಲುಪತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಯಾಕೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿದೀನಿ ಅಂತ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ನಾನು ಬೀಡ್ ನ ಹಾಕ್ತಾ ಇರೋದ್ರಿಂದ ಪಕ್ಕದಲ್ಲೇ ನಾನು ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಇಲ್ಲಿ ಸಿಲ್ವರ್ ಕಲರ್ ಕ್ರಿಸ್ಟಲ್ ಬೀಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬೀಡ್ ನ ಲಾಕ್ ಮಾಡಿ ಆಮೇಲೆ ಇದನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ದಾರ ತೆಗೆದು ಇನ್ನ ಒಂದು ಬೀಡ್ ನ ಹಾಕೋಬೇಕು. ಈ ಬೀಡ್ ನು ಅಷ್ಟೇ ಈ ರೀತಿ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಲಾಕ್ ಅನ್ನ ಮಾಡ್ಕೊಳ್ಳಿ. ತೀರಾ ಟೈಟ್ ಆಗಿ ಲಾಕ್ಸ್ ನ ಮಾಡಬೇಡಿ, ಸ್ವಲ್ಪ ಫ್ರೀ ಆಗಿ ಲಾಕ್ ಗಳನ್ನ ಮಾಡ್ಕೊಳ್ಳಿ. ನೋಡಿ, ಇದು ಈ ರೀತಿ ಬರುತ್ತೆ. 2 ಬೀಡ್ಗಳನ್ನ ಹಾಕಿ ಆದ್ಮೇಲೆ ನಾನಿವಾಗ ಚೈನ್ ಗಳನ್ನ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಗಳನ್ನ ಹಾಕೊಂಡು ಸ್ಟ್ರೈಟ್ ಆಗಿ ನೋಡ್ಕೊಂಡು 1 ಪಾಯಿಂಟ್ ಆಗುವಷ್ಟು ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ನಾನು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ಕ್ರಿಸ್ಟಲ್ ಬೀಡ್. ನೀವು ಬೇಕು ಅಂದ್ರೆ ನಾರ್ಮಲ್ ಕುಚ್ಚು ಬೀಡ್ ನ ಕೂಡ ಈ ಒಂದು ಡಿಸೈನ್ಗೆ ಹಾಕೋಬಹುದು. ನೋಡಿ, ಒಟ್ಟಿಗೆ ನಾನು 3 ಬೀಡ್ಗಳನ್ನ ತಗೋತಾ ಇದ್ದೀನಿ. ಸೊ ಅಭ್ಯಾಸ ಇರೋದ್ರಿಂದ ಈ ರೀತಿ ತಗೋತಾ ಇದ್ದೀನಿ. ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಈ ತರ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇನ್ನ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಇದನ್ನು ಸಹ ನಾನು ಲಾಕ್ ಅನ್ನ ಮಾಡ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಪಾಯಿಂಟ್ ಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಗಳು ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ವೇರಿಯೇಷನ್ ಆಗಬಾರ್ದು. ನೋಡಿ, ಇವಾಗ ನಾನು 3ನೇ ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋದು ಕಂಪಲ್ಸರಿ. ಬೀಡ್ ಲಾಕ್ ಮಾಡಿದಾಗ ಕರೆಕ್ಟ್ ಆಗಿ ಕೂರುತ್ತೆ. ಇನ್ ಕೇಸ್ ನೀವು ಬೀಡ್ ಲಾಕ್ ಮಾಡ್ದಲೇನೆ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದು ಸೀರೆ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಇವಾಗ ಬೀಡ್ ನ ಹಾಕಿ ಲಾಕ್ ಮಾಡ್ಕೊಂಡು ಆಮೇಲೆ ಸೀರೆಗೆ ಫಿಕ್ಸ್ ಮಾಡ್ಕೊಂಡೆ. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. ಈ 5 ಚೈನ್ ಜಾಗದಲ್ಲಿ ನೀವು ಬೇಕು ಅಂದ್ರೆ 6 ಚೈನ್ ಕೂಡ ಹಾಕೋಬಹುದು. ನೋಡಿ, ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಂಡು 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ ಇಲ್ಲಿ ಬೀಡ್ ನ ಹಾಕ್ದೆ ಅಲ್ವಾ, ಸೊ ಇದೇ ತರ ಬೀಡ್ ಅನ್ನ ಹಾಕೋತಾ ಹೋಗ್ಬೇಕು. ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಯೆಲ್ಲೋ ಕಲರ್ ಅಲ್ಲಿ, ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ಕ್ಲಾಸಸ್ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ಚೂಸ್ ಮಾಡಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಬೀಡ್ ನ ಹಾಕೋತಾ ಇದ್ದೀನಿ. ಸೊ ಈ ಒಂದು ಡಿಸೈನ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ, ಸೀರೆ ಎಂಡಿಂಗ್ ಅಲ್ಲಿ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ 2 ಬೀಡ್ಸ್ ಮಾತ್ರ ಬರುತ್ತೆ. ಇನ್ ಬಿಟ್ವೀನ್ ಅಂದ್ರೆ ಸೀರೆ ಮಧ್ಯ ಭಾಗದಲ್ಲಿ ನಮ್ಗೆ ಬೀಡ್ಸ್ 3 ಬೀಡ್ಗಳು ಬರುತ್ತೆ. ಗಮನ ಇಟ್ಕೊಳ್ಳಿ, ಸೀರೆ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಎಂಡಿಂಗ್ ಅಲ್ಲಿ 2 ಬೀಡ್ ಬರುತ್ತೆ. ಮಧ್ಯ ಮಾತ್ರ ಸೀರೆ ಮಧ್ಯ ನಾವೇನು ವರ್ಕ್ ಮಾಡ್ತೀವಿ ಅಲ್ವಾ ಅಲ್ಲಿ 3 ಬೀಡ್ಗಳನ್ನ ಹಾಕೋತೀವಿ. ಬೀಡ್ ನ ಲಾಕ್ ಮಾಡ್ಕೊಂಡು ಆಮೇಲೆ ಈ ತರ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಇಲ್ಲಿ 5 ಚೈನ್ ಹಾಕೊಳ್ಳಿ. ಇಲ್ಲಿ 5 ಚೈನ್ ಬದಲಾಗಿ ನೀವು 6 ಚೈನ್ ಕೂಡ ಹಾಕೋಬಹುದು. ನೋಡಿ, ಇದನ್ನ ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೋಬೇಡಿ. 1 ಪಾಯಿಂಟ್ ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ಕೋಬೇಕು. ಇವತ್ತಿನ ಡಿಸೈನ್ ಬೇಸ್ ಲೈನ್ ಈ ರೀತಿ ಆಗಿರುತ್ತೆ. ನೋಡಿ, ಸೀರೆ ಪೂರ್ತಿ ನಾನು ವರ್ಕ್ ಮಾಡಿ ಆಗಿದೆ. ಇದು ಈ ರೀತಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ರಿಸ್ಟಲ್ ಬೀಡ್ ನ ಯೂಸ್ ಮಾಡಿದೀನಿ. ನಾರ್ಮಲ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ಒಂದು ಡಿಸೈನ್ಗೆ ಆದಷ್ಟು ಆಂಟಿಕ್ ಬೀಡ್ಸ್ ನ ಅವಾಯ್ಡ್ ಮಾಡಿ. ಯಾಕೆ ಅಂದ್ರೆ ಆಂಟಿಕ್ ಬೀಡ್ಸ್ ನ ಹಾಕೊಂಡಾಗ ಸೀರೆ ತುಂಬಾ ತೂಕ ಬರುತ್ತೆ. ಜಾಸ್ತಿ ಬೀಡ್ ನ ಯೂಸ್ ಮಾಡ್ತಿರೋದ್ರಿಂದ ತೂಕ ಜಾಸ್ತಿ ಆಗುತ್ತೆ. ನೋಡಿ, ನಾನು ಸೇಮ್ ಪಾಯಿಂಟ್ ಗೆ ಸೇಮ್ ಕಲರ್ ಥ್ರೆಡ್ ಇಂದ ಲಾಕ್ ಮಾಡ್ಕೊಂಡೆ. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಗೊತ್ತಾ, ಅದ್ರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕೊಳ್ಳೋದು.
4 ಚೈನ್ ಹಾಕಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತಾ ಅಂತ. ಬಂದಿಲ್ಲ ಅಂದ್ರೆ 1 ಚೈನ್ ಎಕ್ಸ್ಟ್ರಾ ಹಾಕೊಂಡು ನೋಡಿ ಬೀಡ್ ನ ಲಾಕ್ ಮಾಡಿದ್ವಿ ಅಲ್ವಾ, ಈ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ನಿಮ್ಗೆ ಕ್ವಾಲಿಟಿ ವೇರಿಯೇಷನ್ ಆಗಿರ್ಬೋದು, ಯಾಕಂದ್ರೆ ವೆದರ್ ಈ ರೀತಿ ಇದೆ. ನಾನು ನ್ಯಾಚುರಲ್ ಲೈಟ್ ಅಲ್ಲಿ ವಿಡಿಯೋ ಶೂಟ್ ಮಾಡೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಇವಾಗ ಇಲ್ಲಿಂದಾನೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವೇನು 5 ಚೈನ್ ಹಾಕಿದ್ವಿ ಅಲ್ವಾ, ಈ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡೋದು. ಮತ್ತೆ ಸೇಮ್ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆ. ಸೊ ಈ ಡಬಲ್ ಕ್ರೋಶೆ ಎಷ್ಟು ಲೆಂತ್ ಅಲ್ಲಿ ಮಾಡ್ಬೇಕು ಅಂದ್ರೆ ಈ ಕಡೆ ಹಾಕಿರೋ ಬೀಡು ಕಂಪ್ಲೀಟ್ ಆಗಿ ಕವರ್ ಆಗ್ಬೇಕು, ಅಷ್ಟು ಉದ್ದ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇದೇ ತರ ವರ್ಕ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನ್ಯಾಚುರಲ್ ಲೈಟ್ ಅಲ್ಲಿ ಶೂಟ್ ಮಾಡೋದ್ರಿಂದ ವಿಡಿಯೋ, ಇವಾಗ ವೆದರ್ ವೇರಿಯೇಷನ್ ಇದೆ, ಬಿಸಿಲು ಬರುತ್ತೆ ಮತ್ತೆ ಮೋಡ ಆಗತ್ತೆ. ಸೊ ಹಾಗಾಗಿ ವಿಡಿಯೋ ಕ್ವಾಲಿಟಿ ಕೂಡ ಸ್ವಲ್ಪ ವೇರಿಯೇಷನ್ ಇದೆ. ಟೈಮ್ಸ್ ಬ್ರೈಟ್ ಬಂದ್ರೆ ಟೈಮ್ಸ್ ತುಂಬಾನೇ ಡಲ್ ಆಗಿ ಬಂದಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಸೇಮ್ 5 ಚೈನ್ ನ ಗ್ಯಾಪ್ಗೆನೆ ಡಬಲ್ ಕ್ರೋಶೆ ಸ್ಟಿಚ್ ಇಂದ ಫಿಲ್ ಮಾಡ್ತಾ ಹೋಗ್ಬೇಕು. ತೀರಾ ಜಾಸ್ತಿ ಡಬಲ್ ಕ್ರೋಶೆಗಳನ್ನ ಹಾಕಿ ಫಿಲ್ ಮಾಡ್ಕೋಬೇಡಿ, ಅವಾಗ ಫ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಆರ್ಚ್ ಅಷ್ಟು ನೀಟಾಗಿ ಬರೋದಿಲ್ಲ, ಕೌಂಟಿಂಗ್ ಜಾಸ್ತಿ ಇರುತ್ತಷ್ಟೇ, ಬಟ್ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದಷ್ಟು ಫಿಲ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಹಾಗೆ ಲೆಂತ್ ಕಡೆ ಫೋಕಸ್ ಮಾಡೋದನ್ನ ಮರಿಬೇಡಿ, ಡಬಲ್ ಕ್ರೋಶೆ ಲೆಂತ್ ಕಡೆ. ಮತ್ತೆ ಡಬಲ್ ಕ್ರೋಶೆ ಸೇಮ್ ಅದೇ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಲೆಂತ್ ಕಡೆ ಫೋಕಸ್ ಮಾಡಿ, ಲೆಂತ್ ಯಾವ್ದಕ್ಕೂ ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಲಿಫ್ಟ್ ಮಾಡಿ ನಾವು ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡ್ತಿರೋದ್ರಿಂದ ವೇರಿಯೇಷನ್ ಆಗ್ಬಿಡುತ್ತೆ. ಸೊ ಯಾವ ಒಂದು ಲೂಸ್ ಅಲ್ಲಿ ನಾವು ಲಿಫ್ಟ್ ಮಾಡಿರ್ತೀವಿ ಅದನ್ನೇ ಕ್ಯಾಚ್ ಮಾಡ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಡಬಲ್ ಕ್ರೋಶೆ ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡೋದು. ನೀವು ಬೇಕಂದ್ರೆ 5 ಕೂಡ ಹಾಕೋಬಹುದು, 6 ಕೂಡ ಹಾಕೋಬಹುದು ಅಂತ ಹೇಳಿದೀನಿ, ಬಟ್ ನಾನು ಯೂಸ್ ಮಾಡಿರೋದು 5 ಚೈನ್ ಹಾಕಿರೋದಷ್ಟೇನೆ. ಇವಾಗ ನೋಡ್ಕೊಳ್ಳಿ, ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಬರುತ್ತೆ. ಇವಾಗ ಇದನ್ನ ಎಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬೀಡ್ ನ ಲಾಕ್ ಮಾಡಿದ್ವಿ ಅಲ್ವಾ ಬಟ್ಟೆಗೆ, ಆ ಒಂದು ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು 11 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದೀನಿ. ನೀವು 11, 10, 11, 12 ಈ ಒಂದು ಕೌಂಟಿಂಗ್ಸ್ ಅಲ್ಲೇ ವರ್ಕ್ ಮಾಡ್ಕೊಳ್ಳಿ. ತೀರಾ ಜಾಸ್ತಿ ವರ್ಕ್ ಮಾಡ್ಕೊಳಕ್ ಹೋದ್ರೆ ಆರ್ಚು ನಂತರ ಓವರ್ಲ್ಯಾಪ್ ಅಂದ್ರೆ ಫ್ಲಿಪ್ ಆಗುತ್ತೆ, ಆ ಕಡೆ ಈ ಕಡೆ ಒಂದ್ರ ಮೇಲೆ ಒಂದು ಕೂರೋ ತರ ಸ್ಟಿಚಸ್ ಕಾಣಿಸುತ್ತೆ. ಸೊ ಹಾಗಾಗಿ ಇವಾಗ ನಾವು ಚೈನ್ ಗಳನ್ನ ಹಾಕೋಬೇಕು. 1 2 3 4 ಚೈನ್ ಹಾಕೊಂಡು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಇಲ್ಲಿಗೆ ಬಂದ್ರೆ 4 ಚೈನ್ ಗೆನೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ 1 ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕೋಬಹುದು. ಈ 4 ಚೈನ್ ನ ಗ್ಯಾಪ್ಗೆ ನಾವು ಕುಚ್ಚು ಕಟ್ಟೋದು. ಮತ್ತೆ ಇಲ್ಲಿಂದಾನೆ ನೆಕ್ಸ್ಟ್ ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ರೀತಿ ಆರ್ಚ್ ಅನ್ನ ಮಾಡುವಂತದ್ದು. ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ, 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. 2 ಆರ್ಚ್ ಮಧ್ಯೆ ಅಂದ್ರೆ 3ನೇ ಬೀಡಿದೆ ಅಲ್ವಾ, ಅಲ್ಲಿಗೆ ಕುಚ್ಚು ಹಾಕುವಂತದ್ದು. ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಈ ಒಂದು ಡಿಸೈನ್ಗೆ ನಾನು 157 ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ಚಾರ್ಜ್ ಎಷ್ಟು ಮಾಡ್ಬೋದು ಅಂತ ಕೇಳೋದಾದ್ರೆ ನಾನು 500 ರೂಪೀಸ್ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ತೀನಿ. ಇವತ್ತಿನ ಡಿಸೈನ್ ಫೈನಲ್ ಲುಕ್ ಎಲ್ರಿಗೂ ಗೊತ್ತಿರುವಂತ ಡಿಸೈನ್ ಇದು. ತುಂಬಾ ಸಿಂಪಲ್ ಆಗಿ ಬೇಗನೆ ವರ್ಕ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಯಾವ ಡಿಸೈನ್ ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು.